ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ಮಾಡ್ತಾ ಇರೋ ರೆಸಿಪಿಯನ್ನು ನೀವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ರೀ. ಮೊಸರು, ಸೋಡಾ, ಏನನ್ನು ಬಳಸ್ತೇನೆ ಮಾಡ್ತಾ ಇದ್ದೀನಿ. ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲಿನೂ ಮಾಡ್ಕೋಬೋದು, ಅಥವಾ ಈ ರೀತಿ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸಲ್ಲಿ ಕೂಡ ಹಾಕಿ ಕೊಡ್ಬೋದು. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಸ್ ಆಲೂಗಡ್ಡೆಯನ್ನು ತೊಗೊಂಡ್ಬಿಟ್ಟು ಸಿಪ್ಪೆನ ತೆಗೆದುಬಿಟ್ಟು ತೊಗೋತಾ ಇದ್ದೀನಿ ರೀ. ನೀವಿಲ್ಲಿ ಸಣ್ಣ ಆಲೂಗಡ್ಡೆ ಇದ್ವು ಅಂದರೆ ಏನು ಮಾಡಿರಿ, 2 ಆಲೂಗಡ್ಡೆಯನ್ನು ತೊಗೊರಿ. ಈಗ ಈ ಆಲೂಗಡ್ಡೆಯನ್ನು ತುರಿದ್ಬಿಟ್ಟು ತೊಗೋತೀನಿ ರೀ. ಆಲೂಗಡ್ಡೆ ತುರಿದು ಬಿಡೋದ್ರಿಂದ ಬೇಗನೆ ಕಪ್ಪಾಗ್ತದೆ, ಸ್ಟಾರ್ಚ್ ಇರೋದ್ರಿಂದ ಅಂತ ಹೇಳಿ ನಾನು ನೀರಿನಲ್ಲೇ ತುರಿದ್ಬಿಟ್ಟು ತೊಗೋತಾ ಇದ್ದೀನಿ. ಆದಷ್ಟು ದಪ್ಪಾಗಿನೇ ತುರಿದ್ಬಿಟ್ಟು ತೊಗೊರಿ, ಸಣ್ಣದಾಗಿ ತುರಿದ್ಬಿಟ್ಟು ತೊಗೊಬೇಡ್ರಿ. ಎಷ್ಟು ದಪ್ಪ ಇರ್ತದಲ್ಲ ಟೇಸ್ಟ್ ಚೆನ್ನಾಗಿರ್ತದೆ. ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ. ದಿನಾಲು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದಿರ್ತೀರಿ. ಈ ರೀತಿ ಒಂದ್ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ನೋಡಿ, ಈಗ ಇದನ್ನು ಆಲೂಗಡ್ಡೆಯನ್ನು ಏನು ಮಾಡಿದ್ದೀನಿ, ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ಅಥವಾ ನೀವು ಸಣ್ಣ ಆಲೂಗಡ್ಡೆ ಇದ್ದರೆ 2 ಆಲೂಗಡ್ಡೆಯನ್ನು ತೊಗೊರಿ. ಈಗ ನೋಡಿರಿ, ಇದು ಸ್ಟಾರ್ಚ್ ಇರೋದ್ರಿಂದ ಈಗ ಈ ನೀರನ್ನು ತೆಗೆದುಬಿಟ್ಟು ಇನ್ನೊಂದು ಬಾರಿ ನೀರನ್ನು ಹಾಕಿಬಿಟ್ಟು ಈ ಆಲೂಗಡ್ಡೆನ ತುರಿದಿರೋದನ್ನ ತೊಳೆದ್ಬಿಟ್ಟು ತೊಗೋತೀನಿ ನೋಡಿರಿ. ಅಂದರೆ ಏನಾಗ್ತವೆ, ಕಪ್ಪಾಗೋದಿಲ್ಲ ರೀ, ಬೆಳ್ಳಗೆ ಉಳಿತಾವೆ. ನೋಡಿರಿ, ಈಗ ನಾನು 2 ಬಾರಿ ನೀರನ್ನು ಹಾಕಿಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಈ ಆಲೂಗಡ್ಡೆ ತುರಿದಿರೋದನ್ನು ಈ ನೀರಿನಲ್ಲೇ ಇಡ್ತೀನಿ ರೀ. ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಈಗ ಒಂದು ಮಸಾಲೆ ರೆಡಿ ಮಾಡ್ಕೋತೀನಿ. ಈಗ ಮಸಾಲೆಗಾಗಿ ನಾನು ಒಂದು 6 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ನೋಡಿ, ನಿಮ್ಮ ಮನೇಲಿ ಮಕ್ಕಳು ಎಷ್ಟಿರ್ತಾರಲ್ಲ ಅಷ್ಟೇ ಖಾರ ಹಾಕೋರಿ. ಒಂದು 5 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನೀರು ಹಾಕ್ದೇನೆ ಗ್ರೈಂಡ್ ಮಾಡೋ, ತರಿಯಾಗಿಯೇ ಗ್ರೈಂಡ್ ಮಾಡ್ಕೋಬೇಕ್ರಿ. ನೀರು ಹಾಕಬೇಡ್ರಿ, ಫೈನ್ ಪೇಸ್ಟ್ ಆಗಬಾರ್ದು. ತರಿ ಇದ್ರೇ ಚೆನ್ನಾಗಿ ಬರ್ತದೆ. ಇಲ್ಲ ನಿಮಗೆ ಕಲ್ಲಿದ್ರೆ ಕಲ್ಲಲ್ಲಿ ಕೊಟ್ಬಿಟ್ಟು ತೊಗೋಬೋದು. ಆ ನೀರಿನಲ್ಲಿ ಆಲೂಗಡ್ಡೆ ನೀರು ತುರಿದ್ಬಿಟ್ಟು ತೊಗೊಂಡಿದ್ದೀನಿ. ನಾನು ಈ ಪಾತ್ರೆಯನ್ನು ಆ ನೀರನ್ನು ಬಸಿದ್ಬಿಟ್ಟು ಈ ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಕೊಂಡು ನೋಡಿರಿ. ಈಗ ಇದಕ್ಕೆ ನಾನಿಲ್ಲಿ ಆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಜೀರಿಗೆನೇನು ಪೇಸ್ಟ್ ಮಾಡಿಟ್ಟಿದ್ದಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಅರ್ಧ ಟೀ ಸ್ಪೂನಾಗಷ್ಟೇ, ಸಣ್ಣ ಸ್ಪೂನಿಂದನೇ ಅರ್ಧ ಟೀ ಸ್ಪೂನಾಗಷ್ಟೇ ಅರಿಶಿನ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಒಂದು ಸಣ್ಣ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿರಿ. ತುಂಬ ಸಿಂಪಲ್ ಅದ್ರಿ, ತರಕಾರಿನೂ ಕಡಿಮೆ. ಫ್ರೆಶ್ ಆಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕಿ ಟೇಸ್ಟ್ ಚೆನ್ನಾಗಿ ಬರ್ತದೆ. ಇಲ್ಲಿ ಬೈಂಡಿಂಗ್ ಸಲುವಾಗಿ ಫಸ್ಟ್ ನಾನು 4 ಟೀ ಸ್ಪೂನಾಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಬೀಸಿ ಮಾಡಿ ಕ್ರಿಸ್ಪಿ ಆಗ್ಲತ್ತ ಹೇಳಿ 1.5 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಈಗ ಫಸ್ಟ್ ಮಿಕ್ಸ್ ಮಾಡ್ಕೊತೀನಿ ರೀ. ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ಇನ್ನೊಂದು ಸ್ಪೂನಾಗಷ್ಟೇ ಕಡಲೆಬೇಳೆ ಹಿಟ್ಟನ್ನು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊತೀನಿ. 1/4 ಟೀ ಸ್ಪೂನಾಗಷ್ಟೇ ಅಜ್ವಾನ್ ಅಥವಾ ಓಂ ಕಾಳನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಿಟ್ಟಿರೋದ್ರಿಂದ ಇದು ಅಜ್ವಾನು ಡೈಜೆಷನ್ಗೂ ಏನಾಗ್ತದೆ, ಸಹಾಯ ಆಗ್ತದೆ ನೋಡಿರಿ. ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ನೋಡಿ, ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದೆ. ಇದಕ್ಕೆ ಇನ್ನೊಂದು ಟೀ ಸ್ಪೂನಾಗಷ್ಟೇ ನಾನು ಏನು ಮಾಡ್ತಾಯಿದ್ದೀನಿ, ಕಡಲೆಬೇಳೆ ಹಿಟ್ಟನ್ನು ಹಾಕೋತೀನಿ ರೀ. ನೋಡಿ, ನಿಮ್ಗೆ ಇನ್ನೊಂದು ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬೇಕಂದ್ರೆ ನೀವು ಇನ್ನೊಂದು ಅರ್ಧ ಟೀ ಸ್ಪೂನಾಗಷ್ಟು ಅಕ್ಕಿ ಹಿಟ್ಟನ್ನು ಏನು ಮಾಡ್ಬೋದು, ಹಾಕೋಬೋದು. ಆದರೆ 1.5 ಟೀ ಸ್ಪೂನ್ ಸಾಕಾಗ್ತದೆ ರೀ ಇಷ್ಟಕ್ಕೆ. ಈಗ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟು ಯಾವ ರೀತಿ ಇರಬೇಕಂತ ತೋರಿಸ್ತೀನಿ ನೋಡಿರಿ. ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ, ನಾನು ಇನ್ನೂವರೆಗೂ ಇಲ್ಲಿ ಸೋಡಾ, ಮೊಸರು ಏನನ್ನೂ ಬಳಸಿಲ್ಲ. ಇದೇ ರೀತಿಯೇ ನೋಡಿ. ಇದನ್ನು ನೀವು ಡೀಪ್ ಫ್ರೈನೂ ಮಾಡ್ಕೋಬೋದು. ನಾನು ಕಡಿಮೆ ಎಣ್ಣೆ ಇರಲಿ ಅಂತ ಹೇಳಿ ಶಾಲೋ ಫ್ರೈ ಮಾಡಿ ತೋರ್ಸೋಕಿದ್ದೀನಿ. ಇದಕ್ಕೆ ನಾನು 4 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲ ನಮಗೆ ಇಷ್ಟೂ ಎಣ್ಣೆ ಬೇಡ ಅಂದ್ರೆ ನೀವು ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು 1 ಸ್ಪೂನಾಗಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ನೀವು ಇದನ್ನು ಬೇಯಿಸ್ಬಿಟ್ಟು ತಿನ್ಬೋದು. ಇಲ್ಲ ನಿಮಗೆ ಎಣ್ಣೆ ನಡೀತದಂದ್ರೆ ನೀವು ಡೀಪ್ ಫ್ರೈ ಮಾಡಿಬಿಟ್ಟು ತಿನ್ಬೋದು. ಇಲ್ಲ ನೀವು ಇಲ್ಲಿ ಟೇಸ್ಟಿಗಾಗಿ ಏನು ಮಾಡ್ಬೋದು, ಸ್ವಲ್ಪ ಎಣ್ಣೆಗೆ ಬೇಯಿಸ್ಕೊತಿದ್ರೆ ಎಳ್ಳನ್ನು ಹಾಕಿಬಿಟ್ಟು ಬೇಯಿಸ್ಕೋಬೋದು. ಟೇಸ್ಟ್ ಚೆನ್ನಾಗಿ ಬರ್ತದೆ. ಈಗ ಇದನ್ನು ಏನು ಮಾಡಿದ್ದೀನಿ ರೀ, ಮೀಡಿಯಮ್ ಫ್ಲೇಮ್ದಲ್ಲಿಟ್ಟೇ ಶಾಲೋ ಫ್ರೈ ಮಾಡಿ ತೊಗೊಂಡಿದ್ದೀನಿ. ನೋಡಿ, ಅದು ಅಕ್ಕಿ ಹಿಟ್ಟಿನಿಂದ ಹೊರಗಡೆ ಕ್ರಿಸ್ಪಿ, ಒಳಗಡೆಯಿಂದ ಸಾಫ್ಟು, ಟೇಸ್ಟ್ ತುಂಬಾ ಚೆನ್ನಾಗಿ, ತುಂಬ ಇನ್ಸ್ಟಂಟ್ ಅದ್ರಿ. ಒಂದು 10 ನಿಮಿಷದಲ್ಲೇ ಇದನ್ನು ರೆಡಿ ಮಾಡ್ಕೋಬೋದು. ನೋಡಿ, ಎಲ್ಲ ಹಿಟ್ಟಿನಿಂದ ಮಾಡ್ಕೊಂಡಿದ್ದೀನಿ. ಇಷ್ಟೊಂದು ರೆಡಿ ಆಗ್ಯಾವ ನೋಡಿರಿ. ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ತುಂಬ ಸಿಂಪಲ್ ಅದ್ರಿ, ಅದರ ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ಇದ್ರ ಕ್ರಿಸ್ಪಿನೆಸ್ಸನ್ನು ತೋರಿಸ್ತೀನಿ ನಿಮಗೆ. ಎಷ್ಟು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿ. ಆ ಅಕ್ಕಿ ಹಿಟ್ಟಿನಿಂದ ಹೊರಗಡೆಯಿಂದ ಲೇಯರು ಕ್ರಿಸ್ಪಿಯಾಗಿರ್ತದೆ ನೋಡಿ. ಕಡಲೆಬೇಳೆ ಹಿಟ್ಟನ್ನು ಬಳಸಿ ಮಾಡಿದ್ದೀವಲ್ಲ, ನೀವು ಇದನ್ನು ಪ್ರೋಟೀನ್ ಬ್ರೇಕ್ಫಾಸ್ಟ್ ಅಂತಲೂ ಕರಿಬೋದು. ಇದನ್ನು ನೀವು ಸಾಸ್ ಜೊತೆ, ಗ್ರೀನ್ ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆ, ಈರುಳ್ಳಿ ಟೊಮ್ಯಾಟೊ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ನಿಮಗೇನೂ ಟೈಮ್ ಇಲ್ಲ ಅಂದರೆ ಈ ರೀತಿ ಮಾಡಿ ಮಕ್ಕಳಿಗೆ ನೀವು ಸಾಸ್ ಜೊತೆನೂ ಏನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಸಾಯಂಕಾಲ ಸ್ನ್ಯಾಕ್ಸಿಗೂ ಮಾಡ್ಕೋಬೋದು ರೀ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಇದನ್ನು ನಾನಂತೂ ಕಡಲೆಬೇಳೆ ಹಿಟ್ಟಿನ ಕಟ್ಲೆಟ್ ಅಂತ ಹೆಸರಿಟ್ಟಿದ್ದೀನಿ. ನೀವೇನು ಹೆಸರು ಇಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋನ ಹೈಪ್ ಮಾಡಿರಿ.